ರಾಜಣ್ಣ ರಾಜೀನಾಮೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೆಎನ್ ರಾಜಣ್ಣರದ್ದು ರಾಜೀನಾಮೆ ಅಲ್ಲ, ಸಿದ್ದು ಸಂಪುಟದಿಂದ ನೇರವಾಗಿ ಕಿಕ್ಔಟ್ ಮಾಡಲಾಗಿದೆ. ಪ್ರಮುಖವಾಗಿ ಕೆಎನ್ ರಾಜಣ್ಣ ಅವರ ರಾಜೀನಾಮೆಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೆಎನ್ ರಾಜಣ್ಣರವರದ್ದು ರಾಜೀನಾಮೆ ಅಲ್ಲ, ಸಿದ್ದರಾಮಯ್ಯನವರ ಸಂಪುಟದಿಂದ ನೇರವಾದಂತ ಕಿಕ್ಔಟ್ ಇದೆ. ಪ್ರಮುಖವಾಗಿ ನೋಡಿ, ಸದ್ಯದ ಮಟ್ಟಿಗೆ ಸಂಪುಟದಿಂದ ಕಿಕ್ಔಟ್ ಮಾಡಲಾಗಿದೆ. ಈಗಾಗಲೇ ರಾಜಭವನದಿಂದ ಆದೇಶ ಹೊರಬಿದ್ದಿರುವಂತದ್ದು. ಈ ವಜಾ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟದಿಂದ ವಜಾ ಮಾಡಿರುವ ಅಧಿಕೃತ ಆದೇಶ ಪ್ರಕಟವಾಗಿದೆ. ರಾಜಣ್ಣ ವಜಾ ಮಾಡಿ ರಾಜಭವನಕ್ಕೆ ಪತ್ರವನ್ನ ಕಳುಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಪತ್ರದ ಬೆನ್ನಲ್ಲೇ ವಜಾಗೊಳಿಸಿರುವ ಆದೇಶವನ್ನ ರಾಜಭವನದಿಂದ ಪ್ರಕಟವನ್ನ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ನೋಡಿ, ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ. ಈ ಕುರಿತು ರಾಜ್ಯಪಾಲರಿಂದ ಅಧಿಕೃತವಾದಂತಹ ಪತ್ರ ರವಾನೆ ಆಗಿದ್ದು, ತಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನ ಸಂಪುಟದಿಂದ ತೆಗೆದು ಹಾಕಲಾಗಿದೆ. ರಾಜ್ಯಪಾಲರ ವಿಶೇಷ ಕರ್ತವ್ಯಾಧಿಕಾರಿಯಿಂದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದು ತಲುಪಿರುವಂತದ್ದು. ಒಂದ್ ರೀತಿ ಶಾಕ್ ಇದು. ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ, ಸದ್ಯದ ಮಟ್ಟಿಗೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಲಾಗಿದೆ. ಈ ಬಗ್ಗೆ ಸರ್ಕಾರ ರಾಜ್ಯಪಾಲರಿಂದ ಅಧಿಕೃತ ಪತ್ರವನ್ನ ರವಾನೆ ಮಾಡಿರುವಂತದ್ದು. ರಾಜ್ಯಪಾಲರ ವಿಶೇಷ ಕರ್ತವ್ಯಾಧಿಕಾರಿಯಿಂದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಪತ್ರವನ್ನ ರವಾನೆ ಮಾಡಲಾಗಿದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ತೆಗೆದುಹಾಕುವ ಕುರಿತು ರಾಜ್ಯಪಾಲರು ಸಹಿ ಮಾಡಿರುವ ಮೂಲ ಅಧಿಸೂಚನೆಯನ್ನ ಕಳುಹಿಸುವುದಕ್ಕೆ ಉಲ್ಲೇಖವನ್ನ ಮಾಡಲಾಗಿತ್ತು. ಹಾಗಾಗಿ ಈಗ ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಲ್ಲ, ಸಚಿವ ಸಂಪುಟದಿಂದಲೇ ವಜಾ ಮಾಡಲಾಗಿದೆ. ಹಾಗಾಗಿ ನೇರವಾಗಿ ಕಿಕ್ಔಟ್ ಮಾಡಲಾಗಿರುವಂತದ್ದು. ನೇರವಾಗಿ ತೆಗೆದು ಹಾಕಿದ್ದಾರೆ ರಾಜೀನಾಮೆ ಅಂತ ಅಂದ್ಕೊಂಡಿದ್ವಿ ನಾವು, ಆದ್ರೆ ಸಚಿವ ಸಂಪುಟದಿಂದಲೇ ಕಿಕ್ಔಟ್ ಮಾಡಲಾಗಿದೆ. ರಾಜಣ್ಣ ಅವರು ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಪತ್ರ ನೀಡಿ ಗೌರವಯುತವಾಗಿ ಸಂಪುಟದಿಂದ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಿತ್ತು. ಇದೀಗ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳೇ ರಾಜಣ್ಣ ಅವರನ್ನ ವಜಾ ಮಾಡಿದ್ದಾರೆ. ರಾಜಣ್ಣ ವಜಾ ಆಗಿರೋದು ಭಾರಿ ದೊಡ್ಡ ಅಪಮಾನ ಆದಂತೆ ಆಗಿದೆ. ಇತ್ತೀಚೆಗಿನ ವರ್ಷಗಳಲ್ಲಿ ರಾಜೀನಾಮೆ ಪ್ರಸಂಗಗಳು ನಡೆದಿದ್ವು, ಆದರೆ ಮಂತ್ರಿ ಸ್ಥಾನದಿಂದ ವಜಾ ಮಾಡಿದ ಘಟನೆ ಮಾತ್ರ ನಡೆದಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕೆಎನ್ ರಾಜಣ್ಣ ಅವರದ್ದು ರಾಜೀನಾಮೆ ಅಲ್ಲ, ಸಂಪುಟದಿಂದ ನೇರವಾಗಿ ಕಿಕ್ಔಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಎಲ್ಲರೂ ಕೂಡ ರಾಜೀನಾಮೆಯನ್ನ ಸ್ವತಃ ರಾಜಣ್ಣ ಅವರೇ ನೀಡಿದ್ರು ಅಂತ ಅಂದ್ಕೊಂಡಿದ್ವಿ. ಆದೇಶವನ್ನ ಮೀರಿದ್ರೆ ಉಚ್ಚಾಟನೆ ಫಿಕ್ಸ್ ಅನ್ನುವಂತ ಸಂದೇಶವನ್ನ ಹೈಕಮಾಂಡ್ ಪಕ್ಷದ ನಾಯಕರುಗಳಿಗೆ, ಸಚಿವರುಗಳಿಗೆ, ಕಾರ್ಯಕರ್ತರುಗಳಿಗೆ ಮನವರಿಕೆ ಮಾಡ್ಕೊಡೋದಕ್ಕೆ ಮುಂದಾಗಿದೆಯಾ ಅಂತ? ರೂಪಾ, ಈಗಾಗಲೇ ಕೆಎನ್ ರಾಜನ್ ಅವರನ್ನ ಸಂಪುಟದಿಂದ ವಜಾ ಮಾಡಲಾಗಿದೆ ಅನ್ನುವಂತ ಆದೇಶ ಪತ್ರ ಕೂಡ ಈ ಗೆಜೆಟ್ ನೋಟಿಫಿಕೇಶನ್ ಅನ್ನು ಕೂಡ ರಾಜಭವನದಿಂದ ಕೂಡ ಹೊರಬಿದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಚಿವ ಕೆಎನ್ ರಾಜನ್ ಅವರನ್ನ ಸಂಪುಟದಿಂದ ಒಂದು ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಐಸಿಸಿಯ ಹೈಕಮಾಂಡ್ ನಾಯಕರಿಂದ ಸಿಎಂ ಸಿದ್ದರಾಮಯ್ಯಗೆ ಸೂಚನೆ ಬಂದಿರತಕ್ಕಂಥದ್ದು. ಸೂಚನೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಎಐಸಿಸಿ ನಾಯಕರೊಂದಿಗೆ ಸುದೀರ್ಘವಾಗಿರತಕ್ಕಂಥ ಚರ್ಚೆ ನಡೆಸಿದ್ದಾರೆ. ಚರ್ಚೆ ನಡೆಸಿದಂತ ಸಂದರ್ಭದಲ್ಲಿಯೂ ಕೂಡ ಕೆಎನ್ ರಾಜನ್ ಅವರ ಕೊಟ್ಟಿರ್ತಕ್ಕಂಥ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ರಾಜಿ ಆಗುವಂತಹ ಸಂದರ್ಭ ಇಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಹೇಳಿದಂತೆ ಕಾಣ್ತಾ ಇತ್ತು. ಹಾಗಾಗಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಂಡು ಇದೀಗ ಸಂಪುಟದಿಂದ ವಜಾ ಮಾಡ್ಲಿಕ್ಕೆ ರಾಜ್ಯಪಾಲರಿಗೂ ಕೂಡ ಪತ್ರವನ್ನ ಬರೆದು ಅಲ್ಲಿಂದ ರಾಜ್ಯಪಾಲರಿಂದ ಈಗ ಸಂಪುಟದಿಂದ ಕೈ ಬಿಡಲಾಗಿದೆ ಅನ್ನುವಂತಹ ಗೆಜೆಟ್ ನೋಟಿಫಿಕೇಶನ್ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಸಚಿವ ಕೆಎನ್ ರಾಜನ್ ಅವರು ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರಿಂದ ಒಂದಿಷ್ಟು ಸೂಚನೆ ಬಂದಂತ ಸಂದರ್ಭದಲ್ಲಿ ಸಚಿವ ರಾಜನ್ ಅವರ ಜೊತೆ ಕೂಡ ಸಿಎಂ ಸಿದ್ದರಾಮಯ್ಯವರು ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಸಚಿವ ಕೆಎನ್ ರಾಜನ್ ಅವರು ಕೂಡ ಎಲ್ಲದಕ್ಕೂ ಕೂಡ ಸಿದ್ಧ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಅವರು ಕೂಡ ಇದ್ರು. ಹಾಗಾಗಿ ಅವರೇ ಸ್ವತಃ ಒಂದು ರಾಜೀನಾಮೆ ಸಲ್ಲಿಕೆ ಮಾಡ್ಲಿಕ್ಕೆ ಕೂಡ ಅವರು ಮುಂದಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಒಂದ್ ಕಡೆ ಸಿಗ್ತಾ ಇತ್ತು. ಒಂದು ಕಡೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಹೈಕಮಾಂಡ್ ಸೂಚನೆ ಮೇರೆಗೆ ಅವ್ರನ್ನ
ಸಂಪುಟದಿಂದ ಒಂದು ಕೈ ಬಿಡ್ತಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಇತ್ತು. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯವರೇ ಕೂಡ ಅವರ ಒಂದು ಪತ್ರದ ಬೆನ್ನಲ್ಲೇ ರಾಜ್ಯಪಾಲರು ಅವ್ರನ್ನ ಸಂಪುಟದಿಂದ ಕೈ ಬಿಡಲಾಗಿದೆ ಅನ್ನುವಂತ ಈಗ ಆದೇಶವು ಕೂಡ ಹೊರಡಿಸಿರ್ತಕ್ಕಂಥದ್ದು. ಹಾಗಾಗಿ ರಾಜಣ್ಣ ಅವರು ಸ್ವತಃ ಅವರೇ ರಾಜೀನಾಮೆ ಸಲ್ಲಿಕೆ ಮುಂದಾಗಿದ್ರು ಸಹಿತ ಅವರು ರಾಜೀನಾಮೆ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ ನಾಯಕರ ಒಂದು ಸೂಚನೆಯನ್ನ ಪಾಲಿಸಿದಂತ ರೀತಿ ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಇದೀಗ ಸಂಪುಟದಿಂದ ಒಂದು ವಜಾ ಮಾಡಿರ್ತಕ್ಕಂತ ಸಚಿವ KN ರಾಜಣ್ಣ ಅವರ ಒಂದ್ ಕಡೆ ಈ ಎಲ್ಲಾ ಬೆಳವಣಿಗೆಯನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಏನೆಲ್ಲಾ ಸೂಚನೆಗಳನ್ನ ಕೊಡ್ತಾರೆ, ಪಕ್ಷದ ನಿಯಮಗಳನ್ನ ಮೀರಿ ಏನಾದ್ರೂ ನಡೆದುಕೊಂಡ್ರೆ ಸೂಕ್ತವಾಗಿರ್ತಕ್ಕಂತ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ರವಾನಿಸಿದಂತೆ ಕಾಣ್ತಾ ಇದೆ. ಯಾಕಂತಂದ್ರೆ ಸಚಿವ KN ರಾಜಣ್ಣ ಅವರೇನಾದ್ರೂ ರಾಜೀನಾಮೆ ಅವರು ಯಾಕಂತಂದ್ರೆ ಹೈಕಮಾಂಡ್ ನಾಯಕರೇ ಒಂದ್ ಕಡೆ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಒಂದಿಷ್ಟು ಬೆಳವಣಿಗೆ ಆಗಿರ್ಬೋದು, ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಸೂಚನೆ ಆಗಿರ್ಬೋದು, ಇವೆಲ್ಲವೂ ಕೂಡ ರಾಜಣ್ಣ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಆವಾಗ ಅವರು ಕೂಡ ನಾನು ರಾಜೀನಾಮೆ ಸಲ್ಲಿಸ್ತೇನೆ ಅನ್ನುವಂತಹ ಲೆಕ್ಕಾಚಾರ ಕೂಡ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಪತ್ರವನ್ನ ತೆಗೆದುಕೊಂಡು ಅವ್ರನ್ನ ರಾಜ್ಯಪಾಲರಿಗೆ ಒಂದು ಪತ್ರವನ್ನ ಬರೆದು ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ರ ಬೆನ್ನಲ್ಲೇ ರಾಜ್ಯಪಾಲರು ಇದೀಗ ಅವರನ್ನ ಸಂಪುಟದಿಂದ ಕೈ ಬಿಡಲಾಗಿದೆ. ರೂಪ ಬಸವರಾಜ್, ಇತ್ತೀಚಿನ ವರ್ಷಗಳಲ್ಲಿ ಈ ರಾಜೀನಾಮೆ ಪ್ರಸಂಗಗಳು ನಡೆದಿದ್ವು, ಆದ್ರೆ ಮಂತ್ರಿ ಸ್ಥಾನದಿಂದ ವಜಾ ಮಾಡಿದ ಘಟನೆ ಮಾತ್ರ ನಡೆದಿರ್ಲಿಲ್ಲ. ಎಲ್ಲೋ ಒಂದು ಕಡೆ ರಾಜಣ್ಣ ಅವರನ್ನ ವಜಾ ಮಾಡಿರುವಂತದ್ದು ಒಂದು ದೊಡ್ಡ ಅಪಮಾನದಂತೆ ಆಗಿದೆ. ಅಂದ್ರೆ ಪ್ರಮುಖವಾಗಿ ರಾಜೀನಾಮೆ ಕೊಡೋದಕ್ಕೂ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಇದು ಒಂದ್ ರೀತಿ ರಾಜಣ್ಣ ಅವರಿಗೆ ತಮ್ಮ ರಾಜಕೀಯ ಜೀವನದಲ್ಲಿ ಅದರ ಜೊತೆಗೆ ಇಲ್ಲಿವರೆಗೂ ಕೂಡ ಯಾವುದೇ ಕಹಿ ಅನುಭವವನ್ನ ಅನುಭವಿಸದ ನಾಯಕ ಈ ಟೈಮ್ ಅಲ್ಲಿ ಉಚ್ಚಾಟನೆ ಆಗಿರುವಂತದ್ದು ನಿಜವಾಗ್ಲೂ ಕೂಡ ಅಪಮಾನವೇ ಆ ರೀತಿಯಲ್ಲಿ ಭಾಸವಾಗ್ತಿದೆ. ಖಂಡಿತ ರೂಪ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು ಸಾಕಷ್ಟು ಅನುಭವಿ ರಾಜಕಾರಣಿ ಕೂಡ ಹೌದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತ ನಾಯಕರು ಕೂಡ ಹೌದು. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರನ್ನ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಅವರ ರಾಜಕೀಯ ಜೀವನಕ್ಕೂ ಕೂಡ ಇದು ಎಲ್ಲೋ ಒಂದು ಕಡೆ ಕಪ್ಪು ಚುಕ್ಕೆ ಎಂಬಂತೆ ಕೂಡ ಕಾಣ್ತಾ ಇದೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಒಂದ್ ಕಡೆ ಸಚಿವ KN ರಾಜಣ್ಣ ಅವರು ಕೂಡ ಏನೇ ಇದ್ರು ಸಹಿತ ನೇರವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಅವಾಗ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಕೆಲವೊಂದಿಷ್ಟು ಬಾರಿ ಸೂಚನೆಗಳನ್ನ ಕೂಡ ಕೊಟ್ಟಿದ್ರು ಸಹಿತ ಅವರ ಇತ್ತೀಚಿನ ಕೆಲವೊಂದಿಷ್ಟು ಹೇಳಿಕೆಗಳು ಸೆಪ್ಟೆಂಬರ್ ಬಳಿಕ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದಾಗಿರ್ಬೋದು, DK ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನುವಂತಹ ವಿಚಾರ ಆಗಿರ್ಬೋದು, DCM ಸೃಷ್ಟಿ ಆಗಿರಬಹುದು, ಹೀಗೆ ಅನೇಕ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದಾಗೂ ಕೂಡ ಸಿಎಂ ಸಿದ್ದರಾಮಯ್ಯವರ ಒಂದಿಷ್ಟು ಸೂಚನೆ ಮೇರೆಗೆ ಅವರ ಒಂದ್ ಕಡೆ ಅವರ ಜೊತೆ ಒಡನಾಟ ಹೆಚ್ಚಾಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಆಗಿರ್ಲಿಲ್ಲ. ಆದ್ರೆ ಇದೀಗ ಪಕ್ಷದ ಒಬ್ಬ ನಾಯಕ ಹೈಕಮಾಂಡ್ ನಾಯಕರಿಗೆ ಒಂದ್ ಕಡೆ ಅವರು ಆರೋಪ ಮಾಡಿರ್ತಕ್ಕಂತ ಮತಗಳ್ಳತನ ಆ ವಿಚಾರ ಏನಿದೆ ಅದಕ್ಕೆ ವಿರುದ್ಧವಾಗಿ ಮಾತನಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಇದು ನೇರವಾಗಿ ರಾಹುಲ್ ಗಾಂಧಿ ಅವರು ಸಹಿತ ಅವ್ರನ್ನ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಬೇರೆ ದಾರಿ ಇಲ್ಲದೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಸಂಪುಟದಿಂದ ಕೈ ಬಿಡುವಂತಹ ಒಂದು ಸಾಹಸಕ್ಕೂ ಕೂಡ ಈಗ ಕೈ ಹಾಕಿರ್ತಕ್ಕಂಥದ್ದು. ಈಗಾಗಲೇ ಸಂಪುಟದಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಚಿವ KN ರಾಜಣ್ಣ ಅವರ ರಾಜಕೀಯ ಜೀವನಕ್ಕೂ ಕೂಡ ಇದು ಕಂಟಕ ಎಂಬಂತೆ ಕೂಡ ಇದೆ. ಯಾಕಂತಂದ್ರೆ ಅವರ ಸಾಕಷ್ಟು ಶಾಸಕರಾದಂತ ಸಂದರ್ಭದಲ್ಲಿ ಆಗಿರ್ಬೋದು, ಅವರ ಕ್ಯಾಬಿನೆಟ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಆಗಿರ್ಬೋದು, ಈ ರೀತಿ ಆಗಿರ್ತಕ್ಕಂತ ಬೆಳವಣಿಗೆ ಕೂಡ ನಡೆದಿರ್ಲಿಲ್ಲ. ಆದ್ರೆ ಇದೀಗ ಸಂಪುಟದಿಂದ ಅವರನ್ನ ವಜಾ ಮಾಡಿರ್ತಕ್ಕಂತ ಒಂದು ಬೆಳವಣಿಗೆ ಇದು ದೊಡ್ಡ ಮಟ್ಟಿಗೆ ಅವರ ಕಾರ್ಯಕರ್ತರಿಗಾಗಿರ್ಬೋದು, ಸಚಿವ KN ರಾಜಣ್ಣ ಅವರಿಗೆ ಆಗಿರ್ಬೋದು ಆಘಾತಕಾರಿ ಸಂಗತಿ ಅಂತಾನೂ ಕೂಡ ಹೇಳ್ಬೋದು. ರೂಪ ಪ್ರಮುಖವಾಗಿ ನೋಡಿ, ಒಂದು ಕಡೆ ಬಿಜೆಪಿ ಪಾಳೆಯದಲ್ಲಿ ಅಸಮಾಧಾನ ಭುಗಿಲೆದ್ದಂತಹ ಸಂದರ್ಭದಲ್ಲಿ ಒಂದು ಬೇರನ್ನ ಕಟ್ ಮಾಡಿದ್ರೆ ಎಲ್ಲಾ ಕೂಡ ಸರಿಯಾಗ್ತಾರೆ ಅಂತ ಯತ್ನಾಳ್ ಅವರನ್ನ ಪಕ್ಷದಿಂದನೇ ಉಚ್ಚಾಟನೆ ಮಾಡಲಾಯಿತು. ಅದಾದ ನಂತರವಾಗಿ ಬಿಜೆಪಿ ಪಕ್ಷದಲ್ಲಿ ಎಲ್ಲರೂ ಕೂಡ ಗಪ್ ಚುಪ್ಪಾದ್ರು. ಸೊ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಈಗಾಗಲೇ ಒಂದ್ ರೀತಿಯಾಗಿ ಸಾಕಷ್ಟು ಭಯ ಶುರುವಾಗಿತ್ತು ಸಚಿವರುಗಳಿಗೆ, ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ಲಾಗುತ್ತಪ್ಪ ಅನ್ನೋ ರೀತಿಯಲ್ಲಿ. ಆದ್ರೆ ಕೈ ಬಿಡೋದಲ್ಲ, ಉಚ್ಚಾಟನೆ ಅನ್ನುವಂತ ಈ ಒಂದು ಅಸ್ತ್ರ ಎಲ್ಲೋ ಒಂದು ಕಡೆ ರಾಜಕೀಯ ಭವಿಷ್ಯದ ವಿನಾಶ, ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಕೂಡ ಮುನ್ನಡೆಯೋದಕ್ಕೆ ಎಲ್ಲೋ ಒಂದು ಕಡೆ ಉಚ್ಚಾಟನೆ ಅನ್ನುವಂತ ಅಸ್ತ್ರ ಕುಗ್ಗಿಸುತ್ತೆ. ಸೊ ಅದೇ ರೀತಿಯಾಗಿ ಸೆಪ್ಟೆಂಬರ್ ಕ್ರಾಂತಿಗೂ ಮುನ್ನವೇ ಈಗಲಿಂದಲೇ ಪಕ್ಷದ ವಿರುದ್ಧ ಪಕ್ಷದ ವಿಚಾರದಲ್ಲಿ ಯಾರಾದ್ರೂ ನಾಲಿಗೆಯನ್ನ ಹರಿಬಿಟ್ರೆ ಮುಂದಿನ ಅಸ್ತ್ರ ಉಚ್ಚಾಟನೆಯೇ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡ್ಬಿಡ್ತಿದ್ದಾರಾ ಈಗ ಪಕ್ಷಕ್ಕೆ ಅಂತ?
ಖಂಡಿತ ರೂಪ. ಯಾಕಂತಂದ್ರೆ ಕೆಲವು ಸಾರಿ ಪಕ್ಷದ ವಲಯದಲ್ಲಿ ಮತ್ತೆ ಒಂದು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡುವಂತಹ ರೀತಿ ಆಗಿರ್ಬೋದು, ಕೆಲವೊಂದಿಷ್ಟು ವಿಚಾರಗಳನ್ನ ಪಕ್ಷದ ಚೌಕಟ್ಟಿನಲ್ಲೇ ಹೇಳಿಕೆಗಳನ್ನ ಕೊಡಬೇಕು. ಅವರ ಅಸಮಾಧಾನ ಏನೇ ಇದ್ರೂ ಸಹಿತ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ನಡೆಸಿ ಅದಕ್ಕೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಬೇಕು. ಅದರ ಹೊರತಾಗಿ ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡುವ ಮುಖಾಂತರ ಪಕ್ಷಕ್ಕೆ ಒಂದು ಹಾನಿ ಉಂಟು ಮಾಡುವಂತದ್ದಾಗಿರ್ಬೋದು, ಮುಜುಗರ ಉಂಟು ಮಾಡುವಂತದ್ದಾಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಾಕಷ್ಟು ನಡೀತಾ ಇತ್ತು. ಒಂದ್ ಕಡೆ ನೀವು ಹೇಳಿದಂತೆ ವಿರೋಧ ಪಕ್ಷ ಬಿಜೆಪಿಯ ಪಕ್ಷಗಳಲ್ಲಿ ಕೂಡ ಕೆಲವಷ್ಟು ಈ ರೀತಿ ನಡವಳಿಕೆ ಆದಂತ ಸಂದರ್ಭದಲ್ಲಿ ಪಕ್ಷದಿಂದ ಉಚ್ಚಾಟನೆಯನ್ನು ಕೂಡ ಕೆಲವು ಶಾಸಕರು ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ಬೆನ್ನಲ್ಲೇ ಒಂದಿಷ್ಟು ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಇದ್ರು. ಸಚಿವರು ಸಹಿತ ಈ ರೀತಿ ಸೆಪ್ಟೆಂಬರ್ ಬಳಿಕ ಕ್ರಾಂತಿ ಅನ್ನುವಂಥದ್ದಾಗಿರ್ಬೋದು, ಮತ್ತೆ ಹೈಕಮಾಂಡ್ ನಾಯಕರು ಸ್ವತಃ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ರು, ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ ಚರ್ಚೆ ನಡೆಸುವಂತಿಲ್ಲ, ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಡಿಸಿಎಂ ಸೃಷ್ಟಿ ಆಗಿರ್ಬೋದು, ಇವುಗಳಿಗೂ ಕೂಡ ಯಾರು ಕೂಡ ಮಾತನಾಡುವಂತಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ಇದೆ ಅನ್ನುವಂತ ಸೂಚನೆಯನ್ನ ಸ್ವತಃ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೊಟ್ಟಿದ್ರು. ಅವ್ರು ಕೊಟ್ಟಂತ ಸಂದರ್ಭದಲ್ಲಿ 1 ತಿಂಗಳ ಮೌನ ವಹಿಸಿರ್ತಕ್ಕಂಥ ನಾಯಕರು ಮತ್ತೆ ಅದೇ ಹೇಳಿಕೆಗಳನ್ನ ಸ್ವತಃ KN ರಾಜನ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಇದೇ ರೀತಿ ಮುಂದುವರೆದರೆ ಪಕ್ಷದ ವಲಯದಲ್ಲಿ ಹಲವು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಪಕ್ಷದ ಹಿತದೃಷ್ಟಿಯನ್ನ ಅವರು ಯಾವುದೇ ಕಾರಣಕ್ಕೂ ಕೂಡ ನೋಡೋದಿಲ್ಲ. ಒಂದ್ ಕಡೆ ಪಕ್ಷದ ವಿರುದ್ಧವಾಗಿ ಕೂಡ ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಯಾವುದೇ ರೀತಿ ಶಿಸ್ತು ಕ್ರಮ ಆಗೋದಿಲ್ಲ. ಹೈಕಮಾಂಡ್ ನಾಯಕರು ಈಗ ಸಚಿವ KN ರಾಜನ್ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ, ನಮಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಾರೆ. ಹಾಗಾಗಿ ಇದೀಗ ಸಚಿವ KN ರಾಜನ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬೆನ್ನೆಲ್ಲ ಅವ್ರ ಮೇಲೆ ಒಂದು ಕ್ರಮ ಕೈಗೊಂಡ್ರೆ, ಈಗ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥ ಬೆಳವಣಿಗೆಯನ್ನ ನೋಡಿದ್ರೆ ಇದು ಮತ್ತೋರ್ವ ನಾಯಕರಿಗೆ, ಸಚಿವರಿಗೆ, ಶಾಸಕರಿಗೆ ಇದು ಒಂದು ರೀತಿ ಪಾಠ ಅನ್ಸುತ್ತೆ ಅನ್ನುವಂತಹ ರೀತಿಯಲ್ಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಒಂದಿಷ್ಟು ಲೆಕ್ಕಾಚಾರ ಮತ್ತೆ ಅವರ ಒಂದಿಷ್ಟು ಆಲೋಚನೆ ಕೂಡ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಈಗ ಸಚಿವ KN ರಾಜನ್ ಅವರ, ಸಿಎಂ ಸಿದ್ದರಾಮಯ್ಯನವರ ಆಪ್ತ ಸಚಿವರು ಅವ್ರನ್ನ ಉಳಿಸ್ಕೊಳ್ಳಬಹುದಾದಂತ ಎಲ್ಲಾ ಒಂದು ಸಾಧ್ಯತೆಗಳು ಕೂಡ ಇತ್ತು. ಆದ್ರೆ ಪಕ್ಷದ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ರೆ ಎಂತಹ ನಾಯಕನಾದ್ರೂ ಸಹಿತ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಹೈಕಮಾಂಡ್ ನಾಯಕರು. ಅಂದ್ರೆ ಹೈಕಮಾಂಡ್ ನಾಯಕರು ಇಲ್ಲಿ ಬಲಿಷ್ಠರಾಗಿದ್ದಾರೆ ಅನ್ನುವಂತ ಹಲವು ರೀತಿಯ ಸಂದೇಶವನ್ನ ರವಾನೆ ಮಾಡುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಹೋದಂತೆ ಕಾಣ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಇರತಕ್ಕಂತ ಗುರುತಿಸಿಕೊಂಡಿರುವಂತಹ KN ರಾಜನ್ ಅವರು ಮತ್ತೆ ST ಸಮುದಾಯದ ಪ್ರಬಲ ನಾಯಕರು ಆದ್ರೂ ಸಹಿತ ಅವರ ಮೇಲೆ ಈಗ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಉಳಿದ ನಾಯಕರು ಯಾರೇ ಆಗಿರ್ಬೋದು, ಪಕ್ಷ ದುಡಿದು ನಾಯಕರು ಒಂದು ಪಕ್ಷಕ್ಕಾಗಿ ದುಡಿಯುವಂತಹ ನಾಯಕರು ಪಕ್ಷದ ವಿರುದ್ಧವಾಗಿ ಯಾವುದೇ ರೀತಿ ಹೇಳಿಕೆಯನ್ನು ಕೊಡುವಂತಿಲ್ಲ ಅನ್ನುವಂತಹ ರೀತಿಯಲ್ಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳು, ಅವರು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳು ನೋಡಿದ್ರೆ ಇಲ್ಲಿ ತಿಳಿದು ಬರ್ತಾ ಇದೆ. ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ನೋಡಿ, ಪ್ರಮುಖವಾಗಿ